ನೋಟಿಸ್ ಕೊಟ್ಟು ಬಂದಿಲ್ಲ ಅವರು. ತುಂಬಾ ಅಜೆಂಡಾ ಇದೆ. ಈಗ ಉಡುಪಿಯಿಂದ ಬಂದು ಈಗ 1:30-2 ಗಂಟೆ ಆಗ್ತದೆ. ಮತ್ತೆ ಯಾವಾಗ ಮುಗಿದು ಅವಸರದಲ್ಲಿ ಕಾರ್ಯಕ್ರಮಗಳು ಬೇಡ. ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಆಗ್ಬೇಕಾದ್ರೆ ಸುದೀರ್ಘ ಚರ್ಚೆ ಆಗ್ಬೇಕು. ಬರೀ ನಾವು ಅರ್ಧ ಗಂಟೆಯಲ್ಲಿ ಮುಗಿಸುದು ಬೇಡ. 1 ಗಂಟೆ 1:30 ಗಂಟೆವರೆಗೂ ಪ್ರಶ್ನೆ ಮಾಡುವುದು. ಅವರು ಬಂದೇಬೇಕು, ಇಲ್ಲದ್ರೆ ಮೀಟಿಂಗ್ ಬೇಡ. ಅಫಿಷಿಯಲಿ ಉಂಟಾಡಿ ಸಭೆ ಸರ್ಕಾರದ ಸುತ್ತೋಲೆ ಪ್ರಕಾರ ವರ್ಷದಲ್ಲಿ 4 ಬಾರಿ ಆಗಬೇಕು, 3 ತಿಂಗಳಿಗೊಮ್ಮೆ ಆಗಬೇಕು. ನಮ್ಮದು SC ಅವರದು ST ಅವರದು ತುಂಬ ಜಾಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಕುಡಿಯುವ ನೀರಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಬೇರೆ ಬೇರೆ ರೀತಿಯ ಹಲವು ಸಮಸ್ಯೆಗಳನ್ನು ಹೇಳಿಕೊಳ್ಳಬೇಕು ಅಂತ ಹಳ್ಳಿಯ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ. ನಮ್ಮ ಮಲೆಕುಡಿಯರು ಕಾಡಿನ ಒಳಗಿಂದ ಬೆಳಿಗ್ಗೆ 5:30-6 ಗಂಟೆಗೆ ಎದ್ದು ನಡ್ಕೊಂಡು ಬಂದು ಇಲ್ಲಿಗೆ ಬರ್ತಾರೆ. ಸಮಸ್ಯೆಯನ್ನು ಹೇಳಬೇಕು, ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಬರ್ತಾ ಇದ್ದಾರೆ. ಆದರೆ ಪ್ರತಿ ಕುಂದುಕೊರತೆ ಸಭೆಗೆ ಯಾವಾಗ ನೋಡಿದರೂ ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳು ಬೆರಳೆಣಿಕೆಯಲ್ಲಿ ಅಷ್ಟು ಮಾತ್ರ ಇರ್ತಾರೆ. ಗ್ರಾಮ ಮಟ್ಟದ ಅಧಿಕಾರಿಗಳನ್ನು ಇಲ್ಲಿಗೆ ಕರೆಸಿ ಸಭೆಯನ್ನು ಮುಕ್ತಾಯ ಮಾಡ್ತಾರೆ. ಸುದೀರ್ಘ ಚರ್ಚೆಗೆ ಕೂಡ ಅವಕಾಶ ಸಿಗ್ತಾ ಇಲ್ಲ. ಈಗ 1 ವರ್ಷ ಆಯಿತು ಕುಂದುಕೊರತೆ ಸಭೆ ಕರೆಯದೆ. ನಮ್ಮ ಹಲವಾರು ಸಮಸ್ಯೆಗಳು ಜೀವಂತ ಇದೆ. ಜೀವಂತ ಅಲ್ಲ ಹೇಳಿದ್ದು, ಇಲ್ಲಿ ಬಂದು ಸಮಸ್ಯೆ ಹೇಳಿದ್ರು ಕೂಡ 100ಕ್ಕೆ 100 ಪರಿಹಾರ ಯಾವತ್ತೂ ಸಿಗಲಿಲ್ಲ, ಸಿಗುದು ಕೂಡ ಇಲ್ಲ. ಆದರೆ ನಮ್ಮಲ್ಲಿ ಒಂದು ಆಶಾವಾದ ಏನು ಅಂತ ಹೇಳಿದ್ರೆ, ಅದು ಹಂತ ಹಂತವಾಗಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅನ್ನುವಂಥದ್ದು ದೃಷ್ಟಿಯಿಂದ ನಾವು ಪ್ರತಿ ಸಭೆಗೆ ಇಲ್ಲಿ ಹಾಜರಾಗ್ತಾ ಇದ್ದೇವೆ. ಈ ದಿನ ಕೇವಲ ತಹಶೀಲ್ದಾರ್ ಬಿಟ್ಟು ಒಂದು 5-6 ಇಲಾಖೆಯವರು ಇದ್ರು ಬಿಟ್ಟರೆ ಬಾಕಿ ಯಾರು ಕೂಡ ಇರಲಿಲ್ಲ. ಹಾಗಾಗಿ ಈ ಸಭೆ ನಮಗೆ ಅಗತ್ಯ ಇಲ್ಲ. ನಾವು ಸಭೆಗೆ ಬಂದ ಮೇಲೆ ನಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗಬೇಕು, ಪರಿಹಾರ ಸಿಗಬೇಕು, ಆ ದೃಷ್ಟಿಯಿಂದ ಬಂದದ್ದು. ಮಾನ್ಯ ತಹಶೀಲ್ದಾರ್ ಅವರು ಎಲ್ಲ ಇಲಾಖೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ, ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ತಹಶೀಲ್ದಾರ್ ಅವರನ್ನು ಇಲ್ಲಿ ತಪ್ಪಿತಸ್ಥರ ಸ್ಥಾನದಲ್ಲಿ ನಾವು ಕೂರಿಸಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಬಾಕಿ ಎಲ್ಲ ಇಲಾಖೆಯವರು ಬಂದ ಇಲಾಖೆಯವರು, ಅರಣ್ಯ ಇಲಾಖೆಯವರು ಮತ್ತು ಕೆಲವು ಇಲಾಖೆಯವರು ಬಂದಿದ್ದಾರೆ. ಕೆಲವು ಹೆಚ್ಚಿನ ಇಲಾಖೆಯವರು ಇವರು ಅನುಪಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಎಲ್ಲ ಇಲಾಖೆಯವರು ಮುಂದಿನ ದಿನಗಳಲ್ಲಿ ಇಲ್ಲಿ ಬಂದ ಮೇಲೆ ಮಾತ್ರ ಸಭೆಯನ್ನು ಕರಿಬೇಕು. ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ಅಗತ್ಯ ಬಿದ್ದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇದಕ್ಕೆ ಬರುವಂಥದ್ದಾಗಬೇಕು. ಆವಾಗ ಮಾತ್ರ ಈ ಸಭೆಯನ್ನು ಮಾಡಿದ್ರೆ ನಾವೆಲ್ಲರೂ ಸೇರ್ತೇವೆ. ಇಂದಿನ ಈ ಸಭೆಯನ್ನು ನಾವು ಆ ಕಾರಣಕ್ಕಾಗಿ ಬಹಿಷ್ಕಾರ ಮಾಡಿದ್ದೇವೆ. ಮೊನ್ನೆ ಇದರ ಬಗ್ಗೆ ನಾನು ಪರ್ಸನಲ್ ಆಗಿ ಭೇಟಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಕೊಟ್ಟಿದ್ದೇನೆ. ಎಲ್ಲ ಇಲಾಖೆಯ ಅಧಿಕಾರಿಗಳು, ಕಾರ್ಕಳ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಬರಬೇಕಂತೇಳಿ ಮನವಿ ಕೊಟ್ಟಿದ್ದೇನೆ. ಆದರೂ ಆ ಮನವಿಗೆ ಕ್ಯಾರ್ ಮಾಡಿದೆ. ಇವತ್ತು ತಾಲೂಕು ಪಂಚಾಯತ್ ಇವು ಆಗಲಿ, ಇವತ್ತು ಎವ್ರಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಯಾವ ಉದ್ದೇಶಕ್ಕೆ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಅವರು ಇರಬೇಕಂತದ್ದು ಈ ಅವರ ತಾಲೂಕು ಪಂಚಾಯತಿಯಲ್ಲೇ ಆಗುವಂಥ ಸಭೆ ಇದು, ಅವರೇ ಇಲ್ಲ. ದೊಡ್ಡ ವಿಷಯ ಅಂತ ಹೇಳಿದರೆ ಕಾರ್ಕಳದಲ್ಲಿ ನಮ್ಮವರಿಗೆ ಯಾವುದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ಆಗಲಿ, ಜಿಲ್ಲಾ ಮಟ್ಟ ತಾಲೂಕು ಪಂಚಾಯತ್ ಮಟ್ಟದಲ್ಲಾಗಲಿ ಯಾವುದೇ ಒಂದು ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಯಾವುದೇ ಅರ್ಜಿ ಕೊಟ್ಟರು ಆ ಅರ್ಜಿಗೆ ಸಮಸ್ಯೆಯನ್ನು ಇಲ್ಲಿವರೆಗೆ 1 ವರ್ಷ ಆಗ್ತಾ ಬಂತು. ಈಗ ಪಾಲನಾ ವರದಿಯಲ್ಲಿ 1 ವರ್ಷ ಇಲ್ಲಿವರೆಗೆ ಉಂಟು. ಇನ್ನೂ ಅದು ಯಾವುದೇ ಕ್ರಮ ವಹಿಸಿಲ್ಲ. ಅದರ ಬಗ್ಗೆ ಕೇಳಿದರೆ ಅದನ್ನು ಅಲ್ಲಿ ಕಳಿಸಿದ್ದೇವೆ, ಇಲ್ಲಿ ಕಳಿಸಿದ್ದೇವೆ. ಇನ್ಕ್ಲೂಡಿಂಗ್ ಈದು ಗ್ರಾಮ ಪಂಚಾಯತಿಯಲ್ಲಿ 1 ಎಕರೆ 56 ಸೆನ್ಸ್ SC STಗೆ ಸೈಟ್ ಅಲರ್ಟ್ ಆಗಿ ಅಪ್ರೂವಲ್ ಆಗಿದೆ. 1 ವರ್ಷದಿಂದ ಅರಣ್ಯ ಇಲಾಖೆಯವರಿಗೆ ಪತ್ರ ಬರ್ತಿದ್ದಾರೆ. ಏನಂತ ಹೇಳಿದ್ರೆ ಮರ ಕಡಿಬೇಕಂತಿಲ್ಲ. ಅದರಲ್ಲಿ ಆ ಮರ ಕಡಿಲಿಕ್ಕೆ 1 ವರ್ಷದಿಂದ ಇಲ್ಲಿವರೆಗೆ ಅದು ಮಾಡಲಿಲ್ಲ. ಎರಡನೇದಾಗಿ ಅಲ್ಲಿ ಒಬ್ಬರು ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಬಿಲ್ಡಿಂಗ್ ಕಟ್ಟಿ ತೆರವು ಮಾಡಲಿಕ್ಕೆ 2022ಕ್ಕೆ ಆದೇಶ ಆಗಿದೆ. ಆದರೆ ಆ ಗ್ರಾಮ ಪಂಚಾಯತಿಯವರು ಇಲ್ಲಿವರೆಗೆ ಅದನ್ನು ತೆರವು ಮಾಡಲಿಲ್ಲ. ಆ ಕಟ್ಟಡವನ್ನು 2-3 ಆದೇಶ ಆದರೂ ಸಹ ಗ್ರಾಮ ಪಂಚಾಯತ್ ಅದರಲ್ಲಿ ಶಾಮೀಲಾಗಿದ್ದಾರೆ. ಇದು ನಮಗೆ SC STಗೆ ಪ್ಲಾನ್ ಅಪ್ರೂವ್ ಆಗಿ ಎಲ್ಲ 27 ಸೈಟ್ ಆಗಿದೆ. SC STಗೆ ಹಂಚಬೇಕಂತೇಳಿ 2021ರಿಂದ ಇಲ್ಲಿವರೆಗೆ ಇಷ್ಟವರೆಗೆ ಹಂಚಲಿಲ್ಲ ಅದನ್ನು. ಇದು ದೊಡ್ಡ ವಿಷಯ, ಇದು ದೊಡ್ಡದು. ಇದು ಗ್ರಾಮ ಪಂಚಾಯತ್ ಇದು ಗ್ರಾಮ ಪಂಚಾಯತಿಯವರು ಇನ್ಕ್ಲೂಡಿಂಗ್ ಅದರಲ್ಲಿ ಒಂದು ನಿರ್ಣಯ ಮಾಡಿದ್ರೆ ಏನಂತ ಹೇಳಿ SC ST ಕೊಡಬಾರ್ದು, ಅದರ್ಸು ಕೊಡಬೇಕಂತ ನಿರ್ಣಯ ಮಾಡಿದ್ದಾರೆ. ಅದನ್ನು ಆ ಜಾಗವನ್ನು 1 ಎಕರೆ 56 ಸೆನ್ಸ್ ಜಾಗವನ್ನು ಮತ್ತೊಂದು ಗಣಿ ಇಲಾಖೆಗೆ ಸಂಬಂಧಪಟ್ಟಿದ್ದು. ಮೊನ್ನೊಂದು ಗಣಿ ಇಲಾಖೆಯಲ್ಲಿ ನಮ್ಮವರಿಗೆ SC ಅವರಿಗೆ ಓಡ್ಲಿಕ್ಕೆ ಹೋಗಿದ್ದಾರೆ. ಅದರ ಬಗ್ಗೆ ಅಟ್ರಾಸಿಟಿ ಕೇಸ್ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಕೇಸ್ಗೆ ಇಂಜೆಕ್ಟ್ ಹಾಕಿದ್ದಾರೆ. ಆಮೇಲೆ ನಾನು ಪ್ರೆಷರ್ ಹಾಕಿ ನಾನು FIR ಮಾಡಿಸಿದ್ದೇನೆ. ಅವರು SC ಅಂತ ಹೇಳ್ತಿದ್ದಾರೆ. ಈಗ ಯಾರು ಅನ್ಯ ರಾಜ್ಯದಿಂದ ಬಂದವರು 1 ಎಕರೆಗೆ ಲೀಸ್ ತಗೊಂಡು 10 ಎಕರೆ ಲೀಸ್ ಮಾಡ್ತಿದ್ದಾರೆ. ಇಲ್ಲಿ ದೊಡ್ಡ ಗಣಿ ಮಾಫಿ ಇದೊಂದು. ಇದರ ಬಗ್ಗೆ ದೊಡ್ಡ ಪರಿಣಾಮ. ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ನಾವೊಂದು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ರೆ ಇಮಿಡಿಯೇಟ್ಲಿ ಬಂದು ತೆರವು ಮಾಡ್ತಾರೆ. ಅವರು ಇಲ್ಲಿ ಬಂದು ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಸರ್ಕಾರಿ ಜಾಗದಲ್ಲಿ. ಎಲ್ಲಿಂದ ದುಡ್ಡು ಬಂತು? ಅವರಿಗೆ BPL ಕಾರ್ಡ್ ಕೊಡ್ತಿದ್ದಾರೆ ಅನ್ಯ ರಾಜ್ಯದವರಿಗೆ. ನಮ್ಗೆ ಇಲ್ಲಿ BPL ಕಾರ್ಡ್ ಕೊಡ್ಬೇಕಾದ್ರೆ APL ಕೊಡ್ತಿದ್ದಾರೆ ನಮ್ಗೆ. ಇದು ದೊಡ್ಡ ಸಮಸ್ಯೆ. ಇದೊಂದು ಬೇರೆ ರಾಜ್ಯದಿಂದ ಬಂದವರಿಗೆ ಯಾವುದು ಬೇಕಾದ್ರೆ ಸಿಗ್ತದೆ. ನಮ್ಗೆ ಇಲ್ಲಿ ಹುಟ್ಟಿ ಬಂದವರಿಗೆ ಯಾವುದು ಸಿಗುದಿಲ್ಲ ಸವಲತ್ತುಗಳು. ಇದಕ್ಕೆ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯತ್ ಇನ್ಕ್ಲೂಡಿಂಗ್ ಆಗಿದೆ, ಶಾಮೀಲಾಗಿದೆ ಇದರಲ್ಲಿ.
ಕಳೆದ 3-4 ವರ್ಷಗಳಿಂದ ಕಳೆದ 2-3 ವರ್ಷಗಳಿಂದ ಕುಂದುಕೊರತೆ ಸಭೆಗೆ ಕಾರ್ಕಳದ ಪುರಸಭೆ ಅಧಿಕಾರಿಗಳು ಹಾಜರಾಗುತ್ತಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಸಭೆಗಳು ನಡೆದಿದೆ. ಸಮಸ್ಯೆ ಇರೋದು ಪುರಸಭೆಯಲ್ಲಿ. ಕಾರ್ಕಳ ಪುರಸಭೆಗೆ ನಮ್ಮ ದಲಿತರು ಅಲ್ಲಿ ಹೋದ್ರೆ ದರ್ಪದ ಮಾತುಗಳನ್ನು ಆಡುತ್ತಾ ಅಲ್ಲಿ ಅವರನ್ನು ಏನೇನು ವಿಷಯ ಹೇಳಿಕೊಂಡು ಹಿಂದೆ ದುಡ್ತಾರೆ. ಇಲ್ಲಿ ಕುಂದುಕೊರತೆಗೆ ಬಂದು ಅವರ ಸಭೆಯನ್ನು ಆಲಿಸಿದರೆ, ಸಮಸ್ಯೆಯನ್ನು ಆಲಿಸಿದರೆ ಅಧಿಕಾರಿಗಳು ಬರಲ್ಲ. ಅವರ ಬೇರೆ ಇನ್ನೊಂದು ಅಧಿಕಾರಿಗಳನ್ನು ಇಲ್ಲಿಗೆ ಡೆಪ್ಯುಟೇಷನ್ ಮಾಡ್ತಾರೆ. ಯಾವ ಕಾರಣಕ್ಕೂ ಇದನ್ನು ನಾವು ಒಪ್ತಿಲ್ಲ. ತಾಲೂಕು ಅಧಿಕಾರಿಯೇ ನಮ್ಮ ಪುರಸಭಾ ಅಧಿಕಾರಿಗಳೇ ಈ ಸಭೆಗೆ ಹಾಜರಾಗಬೇಕು ಮತ್ತು ಅವರ ಸಮ್ಮುಖದಲ್ಲೇ ಸಮಸ್ಯೆಗಳು ಪರಿಹಾರ ಆಗಬೇಕು. ಅಧಿಕಾರಿಗಳಿದ್ದಾರೆ, ಚೀಫ್ ಆಫೀಸರ್ ಬೇಕು. ಮಾನ್ಯ ಪತ್ರಕರ್ತ ಮಿತ್ರರೇ, ಸರ್ಕಾರದ ಆದೇಶದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿತರಕ್ಷಣಾ ಮತ್ತು ಕುಂದುಕೊರತೆ ಸಮಿತಿ ಸಭೆ 3 ತಿಂಗಳಿಗೊಮ್ಮೆ ನಡೀಬೇಕಂತೇಳಿ ಒಂದು ಸರ್ಕಾರದ ಆದೇಶ ಇದೆ. ಕಳೆದ 2 ವರ್ಷಗಳಿಂದ SC/ST ಕುಂದುಕೊರತೆ ಸಭೆ ನಡೆಯಲಿಲ್ಲ. ಇವತ್ತು ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಒಂದು ಕುಂದುಕೊರತೆ ಸಭೆ ಏನಿತ್ತು, ಮಾನ್ಯ ತಹಶೀಲ್ದಾರರು ಎಲ್ಲ ಇಲಾಖೆಗಳಿಗೆ 38 ಇಲಾಖೆಗಳಿಗೆ ಕೂಡ ಒಟ್ಟು 44 ಇಲಾಖೆಗಳು ಕೂಡ ನೋಟಿಸನ್ನು ಮಾಡಿದರು. ಆ ನೋಟಿಸು ತಹಶೀಲ್ದಾರ್ ಏನು ತಪ್ಪಿಲ್ಲ, ತಹಶೀಲ್ದಾರ್ ನೋಟಿಸ್ ಮಾಡಿದ್ದಾರೆ. ಕೆಲವು ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಭೆಗೆ ಬರಲಿಲ್ಲ. ನಮ್ಮದು ಏನು ಸಮಸ್ಯೆ ಏನಂದರೆ, ಇಡೀ ಕಾರ್ಕಳ ತಾಲೂಕಿನಲ್ಲಿ ತುಂಬ ಆಳವಾದ ಸಮಸ್ಯೆ ಇದೆ. ಯಾಕೆಂದರೆ ಒಂದು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿ ಸರ್ವೆ ನಡೀತಾ ಇದೆ. ಜಂಟಿ ಸರ್ವೆ ನಡೀತಿರುವಾಗ ಸ್ಥಳೀಯ ಜನರ ಸಮಕ್ಷಮದಲ್ಲಿ ಜಂಟಿ ಸರ್ವೆ ಆಗಬೇಕು ಅಂತೇಳಿ ನಮ್ಮ ಬೇಡಿಕೆ ಇತ್ತು. ಅದರ ಜೊತೆಗೆ ಆ್ಯಪ್ ಮುಖಾಂತರ ಸರ್ವೆ ಮಾಡ್ತಾರೆ ಅಂತೇಳಿ ನಮ್ಮ ಮಾಹಿತಿ ಇತ್ತು. ಅದನ್ನು ಕೂಡ ಇಲ್ಲಿ ಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡಲಿಕ್ಕೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದು ಕೂಡ ಪ್ರಸ್ತಾಪ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಆ್ಯಪಲ್ಲಿ ಸರ್ವೆ ಮಾಡಿದ ತಕ್ಷಣ ಅದು ಗ್ರೀನ್ ಎಲ್ಲ ಬರುತ್ತೆ, ಆ್ಯಪಲ್ಲಿ ಎಲ್ಲ ಗ್ರೀನ್ ಇದೆ. ನಾವು ಕೇಳ್ತಾ ಇರುವುದು ಸ್ಥಳ ಪರಿಶೀಲನೆ ಮಾಡಿಕೊಂಡು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿ ಸರ್ವೆ ಮಾಡುವಾಗ ಸ್ಥಳ ಪರಿಶೀಲನೆ ಮಾಡಿಕೊಂಡು ಭೌತಿಕ ಆಧಾರ ಏನು ಕೃತವಳಿ ಇದೆ ಅದನ್ನು ವಿರಹಿತ ಮಾಡಿಕೊಂಡು ಡೀನ್ ಫಾರೆಸ್ಟ್ ವಿರಹಿತ ಮಾಡಿಕೊಂಡು ಜಂಟಿ ಸರ್ವೆ ಮಾಡಬೇಕಂತೇಳಿ ನಾವು ಇವತ್ತು ಬೇಡಿಕೆ ನಮ್ಮದು ಇತ್ತು. ಇವತ್ತು ನಮಗೆ ಎಲ್ಲ ಇಲಾಖಾ ಅಧಿಕಾರಿಗಳು ಬರದ ಕಾರಣ ನಮಗೆ ಬೇಡಿಕೆಯನ್ನು ಮಂಡಿಸಲಿಕ್ಕೆ ಆಗಲಿಲ್ಲ. ಒಂದು ನಂತರ ನಮ್ಮ ಕಾರ್ಕಳ ತಾಲೂಕು ಬಹುತೇಕವಾಗಿ ಅರಣ್ಯ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ತುಂಬ ಸಮಸ್ಯೆಗಳಿದೆ. ನಮೂನೆ 50 ಆಗಿರ್ಬೋದು, 53 ಆಗಿರ್ಬೋದು, 57 ಆಗಿರ್ಬೋದು, ಎಲ್ಲ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ. ಅದನ್ನು ಕೂಡ ಕ್ವಶನ್ ಮಾಡಲಿಕ್ಕಿತ್ತು. ಅದು ಕೂಡ ಇವತ್ತು ಅವಕಾಶ ಸಿಕ್ಕಿಲ್ಲ ನಮಗೆ. ಬಜುಗೋಳಿ ಕೂಡ ಒಂದು ಪೊಲೀಸ್ ಠಾಣೆ ಆಗಬೇಕಂತಿತ್ತು. ಅದು ಮೊನ್ನೆ ಇತ್ತೀಚೆಗೆ ಒಂದು ಉದಯವಾಣಿ ಪೇಪರಲ್ಲಿ ಒಂದು ವರದಿ ಬಂದಿತ್ತು. ಅದು ಕೂಡ ಒಂದು ಮೂಲಭೂತ ಸಮಸ್ಯೆ. ಈಗ ಕಾರ್ಕಳ ಈದು, ನೂರಲ್ಬೆಟ್ಟು, ಬಜ್ಜಗೋಳಿ, ಮಾಳ ಗ್ರಾಮ, ರೆಂಜಾಳದವರಿಗೆಲ್ಲ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆ ಸಾಧಾರಣ ಒಂದು 30ರಿಂದ 38 ಕಿಲೋಮೀಟರ್ ನಡೆಯುವಂಥ ಪರಿಸ್ಥಿತಿ. ಅದು ಕೂಡ ಇಲ್ಲಿ ಒಂದು ನಮ್ಮದು ಅಹವಾಲಿತ್ತು. ಅದನ್ನು ಕೂಡ ಇಲ್ಲಿ ನಾವು ಪ್ರಸ್ತಾಪ ಮಾಡಲಿಕ್ಕೆ ಆಗಿಲ್ಲ. ಇದು ಇನ್ನು ಮುಂದೆ ಎಲ್ಲ ಕುಂದುಕೊರತೆ ಸಭೆ ಆಗುವಾಗ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕಂತೇಳಿ ನಮ್ಮ ಈ ಮಾಧ್ಯಮದ ಮೂಲಕ ನಾವು ಆಗ್ರಹವನ್ನು ಮಾಡ್ತೇವೆ. ಸೇತುವೆ ಈ ಹಿಂದೆ ಅದೀಗ PCCCF ಅಲ್ಲೇ ಉಂಟು ಅಂತ DF ರವರು ನಾವು ಪದೇ ನಾವು ಅವರ ಆಫೀಸಿಗೆ ಹೋಗಿ ಅದನ್ನು ವಿಚಾರಣೆ ಮಾಡ್ತಾ ಇದ್ದೇವೆ. ಯಾವಾಗ ನೋಡಿದ್ರು DF ಅವರು ಅದು PCCF ಅಲ್ಲಿ ಉಂಟು, ಅಲ್ಲಿಂದ ಮೂವ್ ಆಗ್ಲಿಲ್ಲ, ನಾನು ಮೂವ್ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. 1 ವರ್ಷದಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಈಗ ದುಡ್ಡು 2 ಕೋಟಿ ಬಂದಿದೆ, ಪುನಃ 2 ಕೋಟಿ ಸರ್ಕಾರಕ್ಕೆ ವಾಪಸ್ ಹೋಗ್ತದೆ ಅನ್ನುವಂಥದ್ದು ನಮಗೆ ದೊಡ್ಡ ಮಟ್ಟದಲ್ಲಿ ಭಯ ಇದೆ. ಹಾಗಾಗಿ ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಇರುವಂಥದ್ದು. ಅಲ್ಲಿ ಒಂದು 10 ಕುಟುಂಬ ಇದೆ. ಪಾಪ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಬಹಳ ಒದ್ದಾಡ್ತಾರೆ. ಮಳೆಗಾಲದಲ್ಲಿ ಶಾಲೆಗೆ ಹೋಗುವಾಗಿಲ್ಲ, ರಜೆ ಮಾಡಬೇಕು. ಇಲ್ಲದೆ ಮಕ್ಕಳ ಹೆತ್ತವರು ಅದನ್ನ ನದಿಯನ್ನ ದಾಟಿಸಿ ಶಾಲೆಗೆ ಕಳಿಸಿಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇದು ಗಂಭೀರ ಸಮಸ್ಯೆ. ಇದನ್ನು ನಾವು ಕೇಳಬೇಕು ಅಂತ ಇವತ್ತು ಇತ್ತು, ಆದರೆ ನಮಗೆ ಇವತ್ತು ಅವಕಾಶ ಸಿಗಲಿಲ್ಲ. ಎಲ್ಲ ವಿಷಯ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ. ನಮ್ಮ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಕೂಡ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ. ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಇಂತಹ ಸಮಸ್ಯೆ. ಈಗ ನೂರಲ್ಬೆಟ್ಟು ಗ್ರಾಮದ ಕನ್ಯಾಲಲ್ಲಿ ಈ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ 78 ವರ್ಷ ಆಯಿತು, 77-78 ವರ್ಷ ಆಯಿತು. ಇಷ್ಟೇ ತನಕ ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಅದನ್ನು ಕೂಡ ಇಲ್ಲಿ ಗಮನ ಸೆಳೆಯಬೇಕಂತ ನಾವು ತೀರ್ಮಾನ ಮಾಡಿದ್ದು. ಅದು ಕೂಡ ಅವಕಾಶ ಸಿಕ್ಕಿಲ್ಲ ನಮಗೆ. ಅದರಿಂದ ನಾವು ನಮ್ಮ ಸಮಸ್ಯೆಯನ್ನು ಎಲ್ಲಿ ಮಾತಾಡ್ಕೊಳ್ಬೇಕು? ಒಂದು ಜನಪ್ರತಿನಿಧಿಯವರಲ್ಲಿ ಇಲ್ಲ ಇಂಥ ಒಂದು ಸಭೆಯಲ್ಲಿ, ಜನಸ್ಪಂದನ ಸಭೆಯಲ್ಲಿ ಇಂಥ ಅವಕಾಶ ನಾವೀಗ ವಂಚಿತರಾಗ್ತಾ ಇದ್ದೇವೆ. ಇದನ್ನು ಕೂಡ ಅವರು ಇನ್ನು ಮುಂದೆ 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ 3 ತಿಂಗಳಿಗೊಮ್ಮೆ ಒಂದು ಹಿತರಕ್ಷಣಾ ಸಮಿತಿ ಮತ್ತು ಕುಂದುಕೊರತೆ ಸಭೆಯನ್ನು ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ.